ಎಸ್ ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಮತ್ತೊಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಎಲ್ಲರೂ ಕೂಡ ಆಲ್ಮೋಸ್ಟ್ 80% ಈ ಒಂದು ಪ್ರೋಮೋಗೋಸ್ಕರ ವೈಟ್ ಮಾಡ್ತಿದ್ರೆ. ಬನ್ನಿ ಫಸ್ಟ್ ಪ್ರೋಮೋದು ಜಲಕ್ ಹೇಗಿದೆ ಅಂತ ನೋಡೋಣ, ಆಮೇಲೆ ಏನೇನ್ ಆಯ್ತು ಅಂತ ಕೂಡ ಇಲ್ಲಿ ಮಾತಾಡ್ತಾ ಹೋಗೋಣ. ಎಲ್ಲ ಚೆನ್ನಾಗಿ ಹೋಗ್ತಿದೆ, ಏನೋ ತಲೆಗೆಡ್ಸ್ಕೊಂಡು ನಿಂದು ಗಿಲ್ಲಿದು ಫ್ರೆಂಡ್ಶಿಪ್ ನೆಕ್ಸ್ಟ್ ಲೆವೆಲ್. ನಾಮಿನೇಷನ್ ಅಲ್ಲಿ ಅವನ ಹೆಸರು ತಗೋತಿ, ಯಾಕೆ ಗಿಲ್ಲಿಂದ ಕಾವ್ಯ ಅಂತ ಯಾರು? ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದಕ್ಕೆ ಕ್ಯಾಪ್ಷನ್ ಏನಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ, ಕಾವ್ಯ ಮನೆಯವರಿಂದ ಬಿಗ್ ಬಾಸ್ ಮನೆಯ ಮೂಲ ನಿಯಮ ಉಲ್ಲಂಘನೆ ಅಂತ ಅಂದ್ಬಿಟ್ಟು. ಹೌದು, ಮೂಲ ನಿಯಮನೇ ಈಗ ಉಲ್ಲಂಘನೆ ಮಾಡಿದ್ದಾರೆ. ಈಗ ಸಿಕ್ಕಾಪಟ್ಟೆ ಎಲ್ರಿಗೂ ಕೂಡ ಟೆನ್ಷನ್ ಆಗಿರುತ್ತೆ. ಕಾವ್ಯ ಅವರು ಕೂಡ ಇಲ್ಲಿ ಅಳ್ತಾ ಇದ್ದಾರೆ. ಫಸ್ಟ್ ಇಲ್ಲಿ ನೋಡಿ, ಕ್ಯಾಪ್ಟನ್ ರೂಮಲ್ಲಿ ಅವ್ರ ತಾಯಿ ಇರ್ತಾರೆ, ಮತ್ತಿಲ್ಲಿ ಬೆಡ್ರೂಮಲ್ಲಿ ಬಂದ್ಬಿಟ್ಟು ತಮ್ಮ ಅವ್ರು ಕುತ್ಕೊಂಡಿರ್ತಾರೆ. ಓಡೋಗಿ ತಕ್ಕೊಂತಾರೆ ಕಾವ್ಯ ಅವರು. ಎಲ್ರಿಗೂ ಕೂಡ ಸಖತ್ ಖುಷಿ ಅಂತಲೇ ಹೇಳ್ಬೋದು. ಫ್ಯಾಮಿಲಿಯ ನೋಡಿ ತುಂಬ ದಿವಸ ಆದಮೇಲೆ ನೋಡ್ತಾ ಇದಾರಲ್ವಾ, ಸಖತ್ ಖುಷಿ ಇಲ್ಲಿ. ಆದರೆ ನೋಡಿ ಎಷ್ಟು ಇಲ್ಲಿ ಎಲ್ರಿಗೂ ಕೂಡ ಖುಷಿಯಾಗಿರುತ್ತೆ ಅಂತಂದರೆ, ಗಿಲ್ಲಿಯವ್ರು ಹೋಗ್ಬಿಟ್ಟು ಹಾಯ್ ಕಾರ್ತಿಕ್ ಅಂತ ಅಂದ್ಬಿಟ್ಟು ಮಾತಾಡಿಸ್ತಾರೆ. ಅದಕ್ಕೆ ಇಲ್ಲಿ ಏನೋ ನಮಗೆ ಡಚಕ್ಕ ಅಂತಂದ್ಬಿಟ್ಟು ಅವರು ಕೂದಲೆಲ್ಲ ಇದು ಮಾಡ್ಕೊಂಡು ಈ ಕಡೆ ಬರ್ತಾರೆ. ಅದಕ್ಕೆ ಹೇಳಿದ್ದು ಗಿಲ್ಲಿಯವರು, ನಮಗೆ ಡಚಕ್ಕ ಅಂತಂದ್ಬಿಟ್ಟು, ಏನ್ರಿ ನಮಗೆ ಡಚಕ್ ಮಾಡ್ತಾರಲ್ವ ಇವರು ಅಂತಂದ್ಬಿಟ್ಟು. ಸಖತ್ ಕಾಮಿಡಿ, ಸಖತ್ ಎಂಟರ್ಟೈನ್ಮೆಂಟ್ಗಾಗಿದೆ. ಈಗ ಗಿಲ್ಲಿಯವ್ರ ತಂದೆ ತಾಯಿ ಕೂಡ ಈಗ ಬಿಗ್ ಬಾಸ್ ಮನೆಯಲ್ಲೇ ಇದ್ದಾರೆ. ಈಗ ಕಾವ್ಯ ಅವರ ತಾಯಿ ಮತ್ತಿಲ್ಲಿ ತಮ್ಮ ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ಕಾವ್ಯ ಅವರು ಹೇಳ್ತಾರೆ, ನೀನೇ ಅಲ್ವಾ ಸೋಷಿಯಲ್ ಮೀಡಿಯಾನೆಲ್ಲ ಕೂಡ ಹ್ಯಾಂಡ್ಲ್ ಮಾಡ್ತಾ ಇರೋದು ಅಂತಂದ್ಬಿಟ್ಟು ಇಲ್ಲಿ ಕೇಳ್ತಾರೆ. ಅದಕ್ಕೆ ಇಲ್ಲಿ ಅವ್ರ ತಮ್ಮವರು ಕೂಡ ಇಲ್ಲಿ ಹೇಳ್ತಾರೆ, ಎಲ್ಲ ಚೆನ್ನಾಗಿ ಹೋಗ್ತಿದೆ, ನೀನೇನೂ ತಲೆ ಕೆಡಿಸ್ಕೋಬೇಡ ಅಂತಂದ್ಬಿಟ್ಟು. ಇಷ್ಟೇ ಹೇಳಿದಿದ್ರೆ ಏನೂ ಕೂಡ ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ, ಮತ್ತು ಬೇರೆ ಏನೇ ವಿಚಾರ ಮಾಡಿದ್ರು ಕೂಡ ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ. ಆದರೆ ಇಲ್ಲಿ ಅವರ ತಮ್ಮವ್ರು ಏನೊಂದು ಆನ್ಸರ್ ಕೊಡ್ತಾರೆ, ಅದ್ರ ಮೇಲೆ ಇಲ್ಲಿ ಎಲ್ಲಾನು ಕೂಡ ನಿಂತಿರುತ್ತೆ ಅಂತ ಇಲ್ಲಿ ಹೇಳ್ತಾರಲ್ಲ. ಹೌದು, ಬಿಗ್ ಬಾಸ್ ಮನೆ ಒಂದು ಮೂಲ ನಿಯಮನೇ ಇದಾಗಿರುತ್ತೆ, ಅದನ್ನು ಉಲ್ಲಂಘನೆ ಮಾಡಿದ್ದಾರೆ. ಹೊರಗಡೆ ನಿಂತಿರೋ ವಿಚಾರನ ಒಳಗಡೆ ತಂದು ಹೇಳಬಾರ್ದು. ಇಲ್ಲಿ ಕಾರ್ತಿಕ್ ಅವ್ರು ಕೂಡ ಇಲ್ಲಿ ಹೇಳಿದ್ದಾರೆ, ಎಲ್ಲ ಚೆನ್ನಾಗಿ ಹೋಗ್ತಿದೆ ಅಂತ ಇಲ್ಲಿ ಹೇಳಿದ್ರು, ಅದರಿಂದ ಏನೂ ಪ್ರಾಬ್ಲಮ್ ಇಲ್ಲ, ಆದರೆ ನೀನು ತಲೆ ಕೆಡಿಸ್ಕೋಬೇಡ ಅಂತ ಹೇಳಿದ್ರಲ್ವಾ. ಅದಾಗಿದ ತಕ್ಷಣ ನಿಂದು ಗಿಲ್ಲಿದು ಫ್ರೆಂಡ್ಶಿಪ್ಪು ನೆಕ್ಸ್ಟ್ ಲೆವೆಲ್ ಇದೆ ಅಂತ ಇಲ್ಲಿ ಹೇಳಿದ್ರು. ಈ ಒಂದು ವಿಚಾರ, ಈ ಒಂದು ವರ್ಡು ಬಿಗ್ ಬಾಸ್ ಮನೆಯ ಒಂದು ಮೂಲ ನಿಯಮನ ಉಲ್ಲಂಘನೆ ಮಾಡ್ದಂಗೆ ಆಯಿತು. ಆದರೆ ನೋಡಿ, ಬೇರೆಯವ್ರ ಫ್ಯಾಮಿಲಿ ಬಂದಾಗೂ ಕೂಡ ಎಲ್ಲರೂ ಕೂಡ ನಾರ್ಮಲ್ ಆಗಿ ಮಾತಾಡಿದ್ರು. ರಾಶಿಕಾ ಅವ್ರದ್ದಾಗಿರ್ಬೋದು, ಸೂರಜ್ ಅವ್ರದ್ದಾಗಿರ್ಬೋದು, ಇಲ್ಲಿ ಅವರು ಡೈರೆಕ್ಟಾಗಿ ಕ್ವಶನ್ನ ಕೇಳಿಲ್ಲ, ಅಂದರೆ ಇಂಡೈರೆಕ್ಟಾಗಿ ತಿಳ್ಕೊಂಡ್ರು. ಜಾಸ್ತಿ ನೀನು ಒಂದೇ ಕಡೆ ಕುತ್ಕೊಂತಿದ್ಯಾ ಅಂತ ಅಂದ್ಬಿಟ್ಟು ರಾಶಿಕಾ ಅವ್ರ ತಾಯಿ ಇರ್ಬೋದು, ಸೂರಜ್ ಅವ್ರ ತಾಯಿ ಇರ್ಬೋದು, ಅದನ್ನೇ ಇಲ್ಲಿ ಹೇಳಿದ್ರು. ಒಂದೇ ಕಡೆ ಸ್ಟಕ್ ಆಗ್ತದೆಯಾ, ಆ ಥರ ಆಗಬೇಡ, ಒಬ್ಬರ ಜೊತೆನೇ ಇಲ್ಲಿ ಬೆರಿಬೇಡ, ಅಷ್ಟೊಂದು ಬೆರಿಬೇಡ, ಎಲ್ಲರ ಜೊತೆನೂ ಬೆರಿ, ಜಾಸ್ತಿ ಒಬ್ಬರ ಜೊತೆ ಮಾತಾಡ್ತಾ ಇದೆ ಅಂತ ಈ ಥರ ಹಿಂಟ್ಗಳನ್ನ ಇಲ್ಲಿ ಕೊಟ್ಟರು. ಸೇಮ್ ಇದು ಕೂಡ ಮನೆಯ ಮೂಲ ನಿಯಮ ಉಲ್ಲಂಘನೆ ಆದಂಗೆ ಆಯಿತು ಬಿಗ್ ಬಾಸ್ ಮನೆದು. ಇಲ್ಲಿ ಕಾರ್ತಿಕ್ ಅವ್ರು ಮಾಡಿದ ಮಿಸ್ಟೇಕ್ ಏನಪ್ಪ ಅಂತಂದರೆ, ಡೈರೆಕ್ಟಾಗಿ ಹೇಳಿಬಿಟ್ರು, ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನಿಂದು ಗಿಲ್ಲಿದು ಫ್ರೆಂಡ್ಶಿಪ್ ಇದೆ, ಅದು ನೆಕ್ಸ್ಟ್ ಲೆವೆಲ್ ಅಂತ ಇಲ್ಲಿ ಹೇಳಿದ್ರಲ್ಲ. ಎಲ್ಲರೂ ಕೂಡ ಡೈರೆಕ್ಟಾಗಿ ಹೇಳಿಲ್ಲ, ಇಂಡೈರೆಕ್ಟಾಗಿ ಈ ಥರ ಹಿಂಟ್ಗಳನ್ನ ಕೊಟ್ಟರು. ಅಂದರೆ ಒಂದೇ ಜಾಗದಲ್ಲಿ ಕುತ್ಕೋಬೇಡ ಅನ್ನೋದಿರ್ಬೋದು, ಮಾತಾಡಬೇಡ ಅಂತ ಇರ್ಬೋದು, ಎಲ್ಲರ ಜೊತೆ ಸೇರು ಅಂತ ಇರ್ಬೋದು. ಈ ಥರ ಆಗಿ ಇಲ್ಲಿ ಕಾವ್ಯ ಅವ್ರಿಗೆ ಈ ಥರ ಹಿಂಟ್ ಕೊಡಬೇಕಿತ್ತು. ಈ ಥರ ಇಂಡೈರೆಕ್ಟಾಗಿ, ಡೈರೆಕ್ಟಾಗಿ ಇಲ್ಲಿ ಕಾರ್ತಿಕ್ ಅವರು, ಅದೇ ಅವ್ರ ತಮ್ಮ ಅವ್ರು ಹೇಳಿದ್ದು ತಪ್ಪಾಯಿತು. ಅದರಲ್ಲೂ ಕೂಡ ಇದೊಂದು ವರ್ಣ ಇಲ್ಲಿ ಮತ್ತೆ ಅವರು ಹೇಳ್ತಾರೆ, ಗಿಲ್ಲಿಯಿಂದ ಕಾವ್ಯ ಅಂತ ಯಾರು ಹೇಳ್ತಿರೋದು ಹೇಳು, ನಿನಗೆ ಆಗದೆ ಇರೋರು ತಾನೇ ಅಂತ ಅಂದ್ಬಿಟ್ಟು ಹೇಳ್ತಾರಲ್ವ. ಅದೇ ಅವ್ರ ತಾಯಿಯವರು ಕೂಡ ಇಲ್ಲಿ ಮಾತಾಡೋಕೆ ಬರ್ತಾರೆ, ಸ್ವಲ್ಪ ಸುಮ್ಮನೆ ಇರೋ, ನಾನು ಹೇಳ್ತಿದ್ದೀನಲ್ವಾ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಮೇಯ್ನಾಗಿ ಬಿಗ್ ಬಾಸ್ ಮನೆ ಒಳಗಡೆ ಇಲ್ಲಿ ಏನು ನಡೆದಿದ್ರು ಕೂಡ ಮಾತಾಡೋದ್ರ ಬಗ್ಗೆ ಪ್ರಾಬ್ಲಮ್ ಇಲ್ಲ. ಹೊರಗಡೆ ಸೋಷಿಯಲ್ ಮೀಡಿಯಾದಲ್ಲಿ ಏನೆಲ್ಲ ನಡೀತಾ ಇದೆ ಅಂತ ಅಂದ್ಬಿಟ್ಟು ಹೇಳಿದ್ರೆ ಪ್ರಾಬ್ಲಮ್ ಆಗೇ ಆಗುತ್ತೆ. ಅದಕ್ಕೆ ಇಲ್ಲಿ ಬಿಗ್ ಬಾಸು ಕೂಡ ಮಧ್ಯದಲ್ಲಿ ಎಂಟ್ರಿ ಕೊಟ್ಬಿಟ್ಟು ಮೂಲ ನಿಯಮ ಉಲ್ಲಂಘನೆ ಆಗಿದೆ ಅಂತಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಪ್ರತಿಯೊಬ್ಬರು ಕೂಡ ನೀವು ಅಂದರೆ ಫ್ಯಾಮಿಲಿಗಳು ಏನು ಎಂಟ್ರಿ ಕೊಟ್ಟಿದ್ರು, ಇವಾಗ ಕಾವ್ಯ ಅವ್ರ ಫ್ಯಾಮಿಲಿ ಎಂಟ್ರಿ ಕೊಟ್ಟಿದ್ದೀನಿ, ರಘು ಅವ್ರ ಫ್ಯಾಮಿಲಿ ಮಾತ್ರ ಬಾಕಿ ಇದೆ. ಅವರು ಕೂಡ ಬಂದರೂ ಬರಬಹುದು, ಯಾಕಂತಂದರೆ ಅವ್ರನ್ನ ನಾಳೆಗೆ ಇಟ್ಕೊತಾರ, ಇವತ್ತೇ ಕಳಿಸ್ತಾರ ಅಂತ ಇಲ್ಲಿ ಕಾದು ನೋಡಬೇಕಿದೆ. ಯಾಕಂತಂದರೆ ಆಲ್ಮೋಸ್ಟ್ ಆಗಿ ನೋಡಿ, ಅಶ್ವಿನಿ ಅವರ ತಾಯಿ ಬಂದಾಗೂ ಕೂಡ ಇಲ್ಲಿ ತುಂಬಾ ಖುಷಿಯಿಂದ ಇದ್ದರು. ಎಲ್ಲರೂ ಕೂಡ ನೋಡಿ ಗಿಲ್ಲಿಯವ್ರನ್ನ ತುಂಬ ಇಲ್ಲಿ ಇಷ್ಟಪಟ್ಟರು, ಅದು ಗೊತ್ತಾಗ್ತಿತ್ತು. ಇವನ್ ಧನುಷ್ ಅವ್ರ ತಾಯಿ ಕೂಡ ಇಲ್ಲಿ ಅವ್ರನ್ನೇ ಹೊಗಳಿದ್ರು, ನನ್ನ ಮಗ ಏನಾದರೂ ಬಂದಿರಲಿಲ್ಲ ಅಂದರೆ ಓಟ್ ಎಲ್ಲ ಕೂಡ ಅವ್ರಿಗೆ ಹಾಕ್ತೀನಿ ಅಂತ ಅಂದ್ಬಿಟ್ಟು. ಅಷ್ಟು ಇಷ್ಟ ಆಗಿದ್ದಾರೆ ಜನಗಳಿಗೆ. ಈ ಥರ ಒಂದು ಹಿಂಟ್ ಸಿಕ್ಕಾಗೂ ಕೂಡ ಗಿಲ್ಲಿಯವ್ರಿಗೆ ಜಾಸ್ತಿ ಫ್ಯಾನ್ಸ್ ಇದೆ ಅಂತ ಅಂದ್ಬಿಟ್ಟು ಅವ್ರ ಮಕ್ಕಳಿಗೆ ಇಲ್ಲಿ ಗೊತ್ತಾಗುತ್ತೆ. ಅಂದರೆ ಇಂಡೈರೆಕ್ಟಾಗಿ ಹೇಳಿದ್ರು ಕೂಡ ಇಲ್ಲಿ ಗೊತ್ತಾಗುತ್ತಲ್ವಾ, ಇವ್ರಿಗೆ ಇಷ್ಟೊಂದು ಫ್ಯಾನ್ಸ್ ಇರಬಹುದು ಅಂತ ಹೇಳ್ಬಿಟ್ಟು ಒಂದು ಅಂದಾಜು ಸಿಗುತ್ತೆ. ಆದರೆ ಮೇಯ್ನಾಗಿ ಕಾವ್ಯ ಅವ್ರ ತಮ್ಮ ಇಲ್ಲಿ ಮಾಡಿದ ಮಿಸ್ಟೇಕ್ ಏನಪ್ಪ ಅಂತಂದರೆ, ಗಿಲ್ಲಿಯವ್ರದ್ದು ಕಾವ್ಯ ಅವ್ರ ಫ್ರೆಂಡ್ಶಿಪ್ ಏನಿದೆ, ಇಬ್ಬರದು ಕೂಡ ನೆಕ್ಸ್ಟ್ ಲೆವೆಲ್ ಆಗಿ ಓಡ್ತಾ ಇದೆ ಅಂತ ಇಲ್ಲಿ ಹೇಳ್ಬಿಟ್ರಲ್ವಾ. ಈಗ ಎಲ್ರಿಗೂ ಕೂಡ ಬೇಜಾರಾಗಿರೋದು ಏನಪ್ಪ ಅಂತಂದರೆ, ಬಂದಿದ್ದ ತಕ್ಷಣ ಮನೆಯದು ಇವಾಗ ಸ್ವಲ್ಪ ಹೊತ್ತಾಗಿತ್ತು ಅಷ್ಟೇ, ಮನೆ ಮೂಲ ನಿಯಮ ಉಲ್ಲಂಘನೆ ಆಗಿದೆ. ಈಗ ಬಿಗ್ ಬಾಸ್ ಮೊದಲೇ ಬಂದ್ಬಿಟ್ಟು, ಈಗ ನೀವು ಮನೆಯ ಮೂಲ ನಿಯಮ ಉಲ್ಲಂಘನೆ ಮಾಡಿದ್ದೀರಾ, ಅದಕ್ಕೋಸ್ಕರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಬೇಕು ಅಂತಂದ್ಬಿಟ್ಟು ಈಗ ಓಪನ್ ಕೂಡ ಇಲ್ಲಿ ಮಾಡಿದ್ದಾರೆ. ಇವಾಗ ಇವರು ಹೋಗಿದ್ದಾರೆ ಇಲ್ವಾ ತೋರಿಸಿಲ್ಲ, ಇದೊಂದು ಕ್ಯೂರಿಯಾಸಿಟಿಲಿ ಇಟ್ಟಿದ್ದಾರೆ. ನನ್ನ ಪ್ರಕಾರ ಏನಪ್ಪ ಅಂತಂದರೆ, ಇಲ್ಲಿ ಧನುಷ್ ಅವ್ರ ತಾಯಿಯವ್ರು ಬಂದಾಗ
ಮತ್ತೆ ಇಲ್ಲಿ ಅವ್ರ ವೈಫ್ ಬಂದಾಗ ಇಬ್ರು ಕೂಡ ಇಲ್ಲಿ ಒಟ್ಟಿಗೆ ಕಳಿಸ್ಲಿಲ್ಲ. ಫಸ್ಟ್ ಅವ್ರ ತಾಯಿಯವ್ರು ಬಂದ್ರು, ಸ್ವಲ್ಪ ಹೊತ್ತೆಲ್ಲ ಆದ್ಮೇಲೆ ನೆಕ್ಸ್ಟ್ ಇಲ್ಲಿ ಅವ್ರ ವೈಫ್ನ ಕರ್ಸಿದ್ರು. ನೋಡಿ ಡ್ಯಾನ್ಸು ಸಾಂಗ್ ಎಲ್ಲ ಮಸ್ತ್ ಆಗಿತ್ತು. ಅದೇ ಸಖತ್ ಖುಷಿಯಾಗಿ ಇಲ್ಲಿ ಇದ್ರು. ಸ್ವಲ್ಪ ಅವ್ರು ಬೇಜಾರು ಮಾಡಿದ್ರು, ಏನಪ್ಪ ಕರ್ಸಲ್ವ ನನ್ನ ಹೆಂಡ್ತಿನ ಅಂತ ಅಂದ್ಬಿಟ್ಟು. ಧನುಷ್ ಅವ್ರ ಮನಸ್ಸಲ್ಲಿ ಇಲ್ಲಿ ಇತ್ತು, ಯಾಕಂದ್ರೆ ಅಷ್ಟು ಸುಮಾರು ಗೊತ್ತಾಗ್ಬಿಟ್ಟಿತ್ತಲ್ವ. ಅವ್ರ ತಾಯಿಯವ್ರು ಬಂದು ಗೇಮ್ ಆಡಿದ್ರು, ಎಲ್ಲ ಆಡಿದ್ರು. ಅದಾದ್ಮೇಲೆ ಇಲ್ಲಿ ಬಂದಿದ್ದು ಅವ್ರ ವೈಫ್. ಆದ್ರೆ ಇಲ್ಲೇನಪ್ಪ ಕ್ಯೂರಿಯಾಸಿಟಿ ಇದೆ ಅಂತಂದ್ರೆ ಇವರು ಮೂಲ ನಿಯಮ ಉಲ್ಲಂಘನೆ ಮಾಡ್ಬಿಟ್ಟಿದ್ದಾರೆ. ಎಲ್ರೂ ತಲೆನೂ ಬರೋದೇನಪ್ಪಾ ಅಂತಂದ್ರೆ, ಎಲ್ರೂ ಇಲ್ಲಿ ಕಾಯ್ತಿದ್ದೇನಪ್ಪಾ ಅಂತಂದ್ರೆ ಇಲ್ಲಿ ಗಿಲ್ಲಿ ಅವ್ರ ಫ್ಯಾಮಿಲಿ ಬರುತ್ತೆ, ಮತ್ತೆ ಕಾವ್ಯ ಅವ್ರ ಫ್ಯಾಮಿಲಿ ಕೂಡ ಬಿಗ್ ಬಾಸ್ ಮನೆಯೊಳಗಡೆ ಎಂಟ್ರಿ ಕೊಡ್ತಾರೆ. ಏನೆಲ್ಲ ಮಾತಾಡ್ತಾರೆ ಅಂತ ಅಂದ್ಬಿಟ್ಟು ನೋಡಿ ಸ್ವಲ್ಪ ಪ್ರೋಮೋದಲ್ಲೇ ಬಿಟ್ಟಿರೋ ಒಂದು ಜಲಕಲೆಯಲ್ಲಿ ಗೊತ್ತಾಗ್ತದೆ. ಇಲ್ಲಿ ಕಾರ್ತಿಕ್ ಅವ್ರು ಬಂದಿದ ತಕ್ಷಣ ಗಿಲ್ಲಿ ಅವ್ರು ಹೋಗಿ ಮಾತಾಡ್ಸಿದ ತಕ್ಷಣ ಇದನ್ನ ನೋಡಕ್ಕೆ ಇಲ್ಲಿ ಜನಗಳು ಸಖತ್ ಕ್ಯೂರಿಯಾಸಿಟಿಯಿಂದ ಇಲ್ಲಿ ಕಾಯ್ತಾ ಇರ್ತಾರೆ. ಇನ್ನು ಏನೇನು ಕಾಮಿಡಿ ಇರುತ್ತಪ್ಪ ಇವರಿಬ್ರು ಮಧ್ಯೆ ಅಂತ ಅಂದ್ಬಿಟ್ಟು. ಆಲ್ಮೋಸ್ಟ್ ಇವರಿಬ್ಬರು ಬಾಂಡಿಂಗ್ ಫ್ರೆಂಡ್ಶಿಪ್ ತುಂಬಾನೇ ಚೆನ್ನಾಗಿದೆ. ಮತ್ತೆ ಎರಡು ಫ್ಯಾಮಿಲಿಗಳು ಇಲ್ಲಿ ಕುತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ಏನೆಲ್ಲಾ ಮಾತುಕತೆಗಳು ಇಲ್ಲಿ ಆಗ್ಬೋದು ಇವರಿಬ್ಬರು ಮಧ್ಯೆ ಅಂತ ಅಂದ್ಬಿಟ್ಟು. ಕಾವ್ಯ ಅವ್ರ ಫ್ಯಾಮಿಲಿ ಬಂದಿದ ತಕ್ಷಣ ಇಲ್ಲಿ ಗಿಲ್ಲಿ ಅವ್ರಿಗೆ ಏನಾದ್ರು ಬೈತಾರ, ಯಾಕಪ್ಪ ನನ್ನ ಮಗಳನ್ನ ಅಷ್ಟೊಂದು ಗೋಳು ಇಕ್ಕೊಂತೀಯ, ಅಷ್ಟೊಂದು ಕಾಲೆಳಿತೀಯ ಅಂತ ಅಂದ್ಬಿಟ್ಟು ಏನಾದ್ರು ಬೈತಾರ ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಇಲ್ಲಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು. ಈಗ ಗಿಲ್ಲಿ ಅವ್ರ ಫ್ಯಾಮಿಲಿನೂ ಇದೆ, ಇತ್ತ ಕಾವ್ಯ ಅವ್ರ ಫ್ಯಾಮಿಲಿನೂ ಇದೆ. ಈಗ ಬಿಗ್ ಬಾಸ್ ಮನೆಯಿಂದ ಹೋಗಿ ಅಂತ ಕೂಡ ಇಲ್ಲಿ ಹೇಳಿದ್ದಾರೆ. ಎಲ್ಲರೂ ಕೂಡ ಆಲ್ಮೋಸ್ಟ್ ಆಗಿ ಅಬ್ಸರ್ವ್ ಮಾಡೋದೇನಪ್ಪ ಅಂತಂದ್ರೆ ಹೋಗ್ಬಿಟ್ರಾ ಅಂತ ಅಂದ್ಬಿಟ್ಟು ಕಾಯ್ತಾ ಇರ್ತಾರೆ ಕುತ್ಕೊಂಡು. ಆದ್ರೆ ಇವತ್ತ ಏನ್ ಕೊಟ್ಟಿದ್ದಾರೆ ಪ್ರೋಮೋ, ಇವತ್ತೇ ತೋರಿಸ್ತಾರಾ ಅಥವಾ ಇದನ್ನ ನಾಳೆಗೆ ಕಾದಿರಿಸ್ತಾರ ಅಂತ ಇಲ್ಲಿ ಕೂಡ ಕಾದು ನೋಡ್ಬೇಕಾಗತ್ತೆ. ಯಾಕಂದ್ರೆ ಕ್ಯೂರಿಯಾಸಿಟಿ ಸಿಕ್ಕಾಪಟ್ಟೆ ಇಲ್ಲಿ ಇದೆ. ಇನ್ನು ಅಶ್ವಿನಿ ಅವ್ರ ಫ್ಯಾಮಿಲಿ ಬಂದಿರೋದು ಏನೇ ಪ್ರೋಮೋ ಬಿಟ್ಟಿದ್ರು, ಎಪಿಸೋಡ್ ಅಲ್ಲಿ ಇನ್ನೂ ತೋರಿಸಿಲ್ಲ. ಬಂದ್ಬಿಟ್ಟು ಅವರೆಲ್ಲ ಏನ್ ಮಾತಾಡಿದ್ರು ಅಶ್ವಿನಿ ಅವ್ರ ಬಗ್ಗೆ ಅಂತ ಅಂದ್ಬಿಟ್ಟು ಕಂಪ್ಲೀಟ್ ಆಗಿ ಅದಕ್ಕೋಸ್ಕರನೇ ಕಾದು ನೋಡೋಣ ಇನ್ನು ಏನೆಲ್ಲ ಮಾತಾಡಿದ್ದಾರೆ, ಮತ್ತೆ ಯಾರ್ಯಾರು ಕ್ಯಾಪ್ಟನ್ಸಿ ರೇಸ್ಗೆ ಇಲ್ಲಿ ಬಂದಿದ್ದಾರೆ ಅಂತ ಅಂದ್ಬಿಟ್ಟು. ಆದ್ರೆ ಬೇಜಾರಾಗ್ತಿರೋದೇನಪ್ಪ ಅಂತಂದ್ರೆ ಈಗ ಕಾವ್ಯ ಅವ್ರ ಫ್ಯಾಮಿಲಿ ಅಂದ್ರೆ ಅವ್ರ ಅಮ್ಮ ಸಾವಿತ್ರಿ ಅವರು ಮತ್ತೆ ಇಲ್ಲಿ ಅವ್ರ ತಮ್ಮ ಕಾರ್ತಿಕ್ ಅವರು ಇಬ್ಬರು ಕೂಡ ಹೊರಗಡೆ ಹೋಗಿ ಅಂತ ಓಪನ್ ಮಾಡಿದ್ದಾರೆ. ಒಂದು ವೇಳೆ ಅವ್ರು ಏನಾದ್ರು ಹೊರಗಡೆ ಕಾಲ್ ಇಟ್ರೆ ಮತ್ತೆ ಬರ್ತಾರಾ ಇಲ್ವಾ ಅಂತ ಕಾದು ನೋಡ್ಬೇಕಿದೆ. ನನ್ನ ಪ್ರಕಾರ ಹೆಂಗಿದ್ರು ಕೂಡ ಒಂದು ಪ್ರ್ಯಾಂಕ್ ಎಲಿಮಿನೇಷನ್ ಅಂತ ಮಾಡ್ತಾರಲ್ಲ, ಆ ರೀತಿ ಮಾಡಿದ್ರು ಕೂಡ ಮಾಡಬಹುದೇನೋ. ಯಾಕಂದ್ರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಇಲ್ಲಾಂದ್ರೆ ಕಾವ್ಯ ಅವ್ರಿಗೆ ಕ್ಯಾಪ್ಟನ್ ಕೂಡ ಆಗಿದ್ದಾರೆ ಅವರು ಈ ವಾರ. ಬೇರೆಯವರೇ ಬಂದ್ಬಿಟ್ಟು ಅಂದ್ರೆ ಇವರು ಧನುಷ್ ಅವ್ರ ತಾಯಿ ಬಂದ್ಬಿಟ್ಟು ಹೇಳಿದ್ರು ಅನ್ಕೊಂತಾರೆ, ನೀನು ಕ್ಯಾಪ್ಟನ್ ಆಗಿದ್ದು ನನಗೆ ಸಿಕ್ಕಾಪಟ್ಟೆ ಇಲ್ಲಿ ಖುಷಿ ಆಯಿತು ಅಂತ ಅಂದ್ಬಿಟ್ಟು. ಅವರೇ ಅಷ್ಟು ಖುಷಿ ಪಟ್ಟಿದ್ದಾರೆ ಅಂತಂದ್ರೆ ಇನ್ನು ಕಾವ್ಯ ಅವ್ರ ತಾಯಿ ಎಷ್ಟು ಖುಷಿ ಪಡಲ್ಲ. ಪ್ರತಿಯೊಬ್ಬರು ಕೂಡ ಖುಷಿ ಆಗೇ ಆಗುತ್ತೆ. ಬಟ್ ಈ ಥರ ವಿಚಾರಗಳನ್ನ ಅವ್ರು ಹೇಳಿ ಕಳಿಸಿರ್ತಾರೆ. ಅಂದ್ರೆ ಈ ಥರ ವಿಚಾರಗಳನ್ನ ಇಲ್ಲಿ ಮಾತಾಡಬಾರ್ದು, ಹೇಳಬಾರ್ದು ಅಂತ ಅಂದ್ಬಿಟ್ಟು. ಇಲ್ಲ ಬೇಕು ಅಂತಾನೆ ಈ ರೀತಿಯಾಗಿ ನೀವು ಮಾತಾಡಿ ನಾವು ಇಲ್ಲೊಂದು ಪ್ರ್ಯಾಂಕ್ ಎಲಿಮಿನೇಷನ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಹೇಳಿದಾರ ಅಂದ್ರೆ ಅಂತೆ ಕಂತೆಗಳು ಅಷ್ಟೇ. ಏನೇನು ನಡೆದಿದೆ ಅಂತ ನಮಗೂ ಕೂಡ ಗೊತ್ತಿರಲ್ವಲ್ಲ. ನೋಡೋಣ ಕಾಲ್ಬಿಟ್ಟು ಇಲ್ಲಿ ಏನೇನು ಆಗುತ್ತೆ ಅಂತ ಅಂದ್ಬಿಟ್ಟು. ಸದ್ಯ ಕಾವ್ಯ ಅವರದ್ದು ಸಿಕ್ಕಾಪಟ್ಟೆ ಇಲ್ಲಿ ಅಳ್ತಿದ್ದಾರೆ. ಗಿಲ್ಲಿಯವ್ರಿಗೂ ಕೂಡ ಇಲ್ಲಿ ಬೇಜಾರಾಗಿರುತ್ತೆ, ಇವನ್ಸ್ ಆಡಿಯನ್ಸ್ಗೂ ಕೂಡ ಇಲ್ಲಿ ಬೇಜಾರಾಗಿರುತ್ತೆ. ಯಾಕಪ್ಪ ನಾವಿಲ್ಲಿ ಈ ಎರಡು ಫ್ಯಾಮಿಲಿಗಳನ್ನು ಕೂಡ ಹೇಗೆ ಕುತ್ಕೊಂಡು ಮಾತಾಡ್ತಾರೆ, ಏನೆಲ್ಲ ಮಾತಾಡ್ತಾರೆ ಅಂತ ಅಂದ್ಬಿಟ್ಟು ಕಾದು ನೋಡಬೇಕಿದೆ ಅಂತ ಅಂದ್ಬಿಟ್ಟು. ಏನೆಲ್ಲ ಮಾತಾಡ್ತಾರೆ ಅಂತ ಅಂದ್ಬಿಟ್ಟು ಎಲ್ರಿಗೂ ಕೂಡ ಕುತೂಹಲ ಇದೆಯಾ, ಖಂಡಿತವಾಗ್ಲು ಕಮೆಂಟಲ್ಲಿ ತಿಳಿಸಿ. ನನ್ನ ಪ್ರಕಾರ ಅಂದರೆ ನಾನು ಗೆಸ್ಸಿಂಗ್ ಪ್ರಕಾರ ಹೇಳ್ತಿರೋದು, ಈಗ ಗಿಲ್ಲಿಯವ್ರ ಫ್ಯಾಮಿಲಿ ಮತ್ತು ಇಲ್ಲಿ ಕಾವ್ಯ ಅವ್ರ ಫ್ಯಾಮಿಲಿ ಒಳಗಡೆ ಬರಬೇಕು ಅಂತ ಅಂದ್ಬಿಟ್ಟು ಸುಮಾರು ಜನ ಇಲ್ಲಿ ಕಾಯ್ತಾ ಇದ್ರು. ಅಂದರೆ ಯಾವ ಫ್ಯಾಮಿಲಿಗೋಸ್ಕರ ಕಾಯ್ತಾ ಇದ್ದೀರಾ ಅಂತ ಅಂದಾಗ ಕಮೆಂಟಲ್ಲಿ ಸುಮಾರು ಜನ ಇಲ್ಲಿ ಹೇಳಿದ್ದು ಗಿಲ್ಲಿಯವ್ರದ್ದು ಮತ್ತು ಕಾವ್ಯ ಅವ್ರದ್ದು ಎರಡು ಫ್ಯಾಮಿಲಿಗಳನ್ನ ನೋಡೋಕ್ಕೆ ಸಖತ್ತು ಈಗ ಕಾತರಿಂದ ಕಾಯ್ತಾ ಇದೀವಿ ಅಂತ ಅಂದ್ಬಿಟ್ಟು. ಇನ್ನು ಸೂರಜ್ ಅವರು ಮತ್ತಿಲ್ಲಿ ರಾಶಿಕ್ ಅವರು ಇಬ್ರು ಫ್ಯಾಮಿಲಿ ಎಂಟ್ರಿ ಕೊಟ್ಟಾಗೂ ಕೂಡ ಏನೇನು ಮಾತಾಡಿದ್ರು ಅಂತ ಗೊತ್ತಾಯ್ತು. ಆದರೆ ಇಲ್ಲಿ ಮೇಯ್ನ್ ಆಗಿ ಇವ್ರನ್ನ ಕಳಿಸ್ತಾರಾ ಅಥವಾ ಇಲ್ಲೊಂದು ಪ್ರ್ಯಾಂಕ್ ಎಲಿಮಿನೇಷನ್ ಮಾಡ್ತಾರಾ, ಒಂದು 5-10 ನಿಮಿಷ ಬಿಟ್ಬಿಟ್ಟು ಮತ್ತೆ ಕಳಿಸ್ತಾರಾ, ಮತ್ತೆ ಮೂಲ ನಿಯಮ ಉಲ್ಲಂಘನೆ ಮಾಡಬೇಡಿ, ಈ ರೀತಿಯಾಗಿ ಮಾತಾಡಬೇಡಿ ಅಂತ ಹೇಳ್ಬಿಟ್ಟು ಕಳಿಸ್ತಾರಾ ಅಂತ ಇಲ್ಲಿ ಕಾದು ನೋಡಬೇಕಿದೆ. ವೀಕ್ಷಕರೇ, ನಿಮ್ಮ ಅನಿಸಿಕೆಯ ಪ್ರಕಾರ ವಾಪಸ್ ಕಳಿಸಿದ್ರೆ ಅಂದರೆ ಕಾವ್ಯ ಅವ್ರ ಫ್ಯಾಮಿಲಿನ ವಾಪಸ್ ಕಳಿಸಿದ್ರೆ ಚೆನ್ನಾಗಿರುತ್ತಾ? ಇಲ್ಲಿ ಅವ್ರು ಹೇಳಿದ್ರು ಕೂಡ ಅವರು ಈ ಥರ ಮೂಲ ನಿಯಮನ ಉಲ್ಲಂಘನೆ ಮಾಡಿದಾರಾ, ಅಥವಾ ಅವ್ರು ಸುಮ್ಮನೆ ಒಂದು ಕಾಮಿಡಿ ರೂಪದಲ್ಲಿ ಮಾಡಿಬಿಟ್ಟು ಕಾವ್ಯ ಅವ್ರು ಅಳಬೇಕು ಅಂತ ಅಂದ್ಬಿಟ್ಟು ಒಂದು ಬ್ಯಾಂಕ್ ಆಗಿ ಇವರಿಬ್ಬರು ಕೂಡ ಮನೆಯಿಂದ ಹೊರಗಡೆ ಕಳಿಸೋ ರೀತಿ ಮಾಡಬೇಕು ಅಂತ ಫಸ್ಟೇ ಏನಾದರೂ ಇಲ್ಲಿ ಕಾಮಿಡಿ ರೂಪದಲ್ಲಿ ಪ್ಲಾನ್ ನಡೆದಿತ್ತಾ ಏನು ಅಂತ ಕಾದು ನೋಡಬೇಕಿದೆ. ನಿಮ್ಮ ಅನಿಸಿಕೆಯ ಪ್ರಕಾರ ಏನನ್ಸುತ್ತೆ ವೀಕ್ಷಕರೇ? ಒಂದು ಕಾವ್ಯ ಅವರು ಅಳಬೇಕು, ಯಾಕಂದರೆ ಒಂದು ಪ್ರ್ಯಾಂಕ್ ಎಲಿಮಿನೇಷನ್ ಮಾಡಿದ್ರೆ ಎಲ್ಲರೂ ಕೂಡ ಯಾವ ರೀತಿ ಇಲ್ಲಿ ರಿಯಾಕ್ಟ್ ಮಾಡ್ತಾರೆ. ಮತ್ತು ಇಲ್ಲಿ ಎಪಿಸೋಡ್ ಕೂಡ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಇರುತ್ತೆ, ಅಯ್ಯೋ ಅವ್ರು ಹೋದ್ರಾ ಇಲ್ಲ ಬಂದ್ರಾ ಮತ್ತೆ ಅಂತ ಅಂದ್ಬಿಟ್ಟು. ನಿಮ್ಮ ಅನಿಸಿಕೆಯ ಪ್ರಕಾರ ಏನು ಮಾಡಿದ್ರೆ ಚೆನ್ನಾಗಿರುತ್ತೆ ವೀಕ್ಷಕರೇ? ನನ್ನ ಅನಿಸಿಕೆಯ ಪ್ರಕಾರ ಅವ್ರನ್ನ ಕಳಿಸಬಹುದೇನೋ ಅಂತ ಅನ್ಕೊಂಡಿದ್ದೀನಿ. ನೋಡೋಣ, ನಿಮ್ಮ ಪ್ರಕಾರ ಕಳಿಸಿದ್ರೆ ಚೆನ್ನಾಗಿರುತ್ತಾ ಇಲ್ಲ ಅಂತಂದ್ರೆ ಹಾಗೆ ಹೋಗ್ಲಿ ಅಂತ ಅಂದ್ಬಿಟ್ಟು ಬಿಟ್ಟರೆ ಚೆನ್ನಾಗಿರುತ್ತಾ? ಮೂಲ ನಿಯಮನ ಉಲ್ಲಂಘನೆ ಮಾಡಬಾರ್ದು ಅಂತ ಇದ್ರೂ ಕೂಡ ಇವ್ರು ಯಾಕೆ ಇಲ್ಲಿ ಮಾತಾಡ್ತಾರೆ ಅನ್ನೋದೇ ಒಂದು ಕನ್ಫ್ಯೂಷನ್ ಇದೆ ನನಗಂತೂ. ಅದೇ ಡೌಟ್ ಅಂತೂ ಬಂದೇ ಬರುತ್ತೆ. ಇನ್ನು ಗಿಲ್ಲಿಯವ್ರ ತಂದೆ ತಾಯಿ ಆದರೆ ಏನೋ ಅವ್ರಿಗೆ ಗೊತ್ತಾಗ್ಲಿಲ್ಲಪ್ಪ, ಅವ್ರು ಮಾತಾಡಿರ್ಬೋದು ಅಂತ ಹೇಳ್ಬೋದು. ಆದರೆ ಇಲ್ಲಿ ಕಾವ್ಯ ಅವರ ತಮ್ಮ ಓದಿದ್ದಾರೆ, ಎಲ್ಲ ಸೋಷಿಯಲ್ ಮೀಡಿಯಾ ಅವರೇ ಹ್ಯಾಂಡಲ್ ಮಾಡ್ತಾರೆ ಅಂದರೂ ಕೂಡ ಅವ್ರು ಯಾಕೆ ಈ ಥರ ಮೇಯ್ನ್ ಆಗಿ ಮಾತಾಡಿದ್ರು? ಅವ್ರಿಗೆ ಗೊತ್ತಿರುತ್ತಲ್ವ, ಅವ್ರ ತಲೆಯಲ್ಲೂ ಕೂಡ ಬುದ್ಧಿ ಇರುತ್ತೆ ಅಲ್ವಾ, ನಾನು ಈ ಥರ ಮಾತಾಡಿದ್ರೆ ಖಂಡಿತಗಳು ನಮ್ಮ ಮನೆಯಿಂದ ಹೊರಗಡೆ ಕಳಿಸ್ತಾರೆ ಅಂತ ಅಂದ್ಬಿಟ್ಟು ಒಂದು ಪ್ರ್ಯಾಂಕ್ ಮಾಡ್ಬೋದು ಅಂತ ಅನಿಸಿಕೆ ಇದೆ. ನೋಡೋಣ ಏನಾಗುತ್ತೆ ಅಂತ ಅಂದ್ಬಿಟ್ಟು. ವೀಕ್ಷಕರೇ, ನಿಮ್ಮ ಅನಿಸಿಕೆಯ ಪ್ರಕಾರ ಒಂದು ಪ್ರ್ಯಾಂಕ್ ಆಗಿ ಇಬ್ರು ಕೂಡ ಮನೆಯಿಂದ ಹೊರಗಡೆ ಕಳಿಸ್ಬಿಟ್ಟು ಮತ್ತೆ ಕಳಿಸ್ತಾರೆ ಅಂತ ಅನ್ಸುತ್ತಾ? ಮತ್ತೆ ಇವಾಗ ಬಿಗ್ ಬಾಸ್ ಮನೆಯಲ್ಲಿ ಈ ವೀಕ್ ಫುಲ್ಲು ಫ್ಯಾಮಿಲಿ ರೌಂಡ್ ಇತ್ತು. ಯಾರ ಫ್ಯಾಮಿಲಿ ನಿಮಗೆ ತುಂಬಾನೇ ಇಷ್ಟ ಆಯಿತು, ಯಾರು ತುಂಬ ಚೆನ್ನಾಗಿ ಮಾತಾಡಿದ್ರು, ನಿಮ್ಮ
ಸಪೋರ್ಟ್ ಯಾರಿಗಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.